ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಷಯ ಏನಂದರೆ, ನಾವು ಬೈ ಆ್ಯಂಡ್ ಸೆಲ್ ಮಾಡುವಾಗ ಕೆಲವೊಂದು ಇಂಡಿಕೇಟರ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಕಾಮನ್ಲಿ MACD ಯೂಸ್ ಮಾಡ್ತೀವಿ, VWAP, RSI ಇನ್ನು ಮುಂತಾದವುಗಳು. ಅಂದರೆ ತುಂಬ ಇದೆ, ನಾನು ನಿಮಗೆ ಇಂಪಾರ್ಟೆಂಟ್ಗಳು ಮಾತ್ರ ತೋರಿಸ್ತಾ ಇದ್ದೀನಿ. ಅಂದರೆ RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. VWAP ಇಂಡಿಕೇಟರ್ ಅಂದರೆ ವ್ಯಾಲ್ಯೂಮ್ ವೇಟೆಡ್ ಅವರೇಜ್ ಪ್ರೈಸ್ ಅಂತ. MACD ಇದು ಕಾಮನ್ಲಿ ಎಲ್ಲ ಯೂಸ್ ಮಾಡ್ತಾರೆ. MACD ಅಂದರೆ ಮೂವಿಂಗ್ ಆವರೇಜ್ ಕಾನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಅಂತ ಹೇಳ್ತಾರೆ. ಅಂದರೆ ಎರಡು ಲೈನ್ ಹತ್ತಿರ ಬಂದಾಗ ಅದು ಸಂಗಮವಾದಾಗ ಅದನ್ನು ಕಾನ್ವರ್ಜೆನ್ಸ್ ಅಂತ ಹೇಳ್ತಾರೆ. ಅದು ದೂರ ಹೋದಾಗ ಡೈವರ್ಜೆನ್ಸ್ ಅಂತ ಹೇಳ್ತಾರೆ. ಉದಾಹರಣೆ ನೋಡೋಣ ಬನ್ನಿ. ನೀವು ಯೂಸ್ ಮಾಡೋ ಆ್ಯಪ್ಗಳಲ್ಲಿ ಎಲ್ಲ ಈ ಆಪ್ಷನ್ ಇರುತ್ತೆ. ಇಲ್ಲಿ FX ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಸೆಕ್ಟರ್ ಓಪನ್ ಆಗುತ್ತೆ, MACD ಅಂತ. ನೀವು MACD ಮೇಲೆ ಕ್ಲಿಕ್ ಮಾಡಿದರೆ, ಈ ಥರ MACD ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಓಪನ್ ಆಗುತ್ತೆ. ಬ್ಯಾಕ್ ಬನ್ನಿ, ಒಂದು ಸೆಕೆಂಡ್. ಈ ಥರ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗಿದೆ ಅದೇ ರೀತಿ ನಿಮಗೆ ಆ MACD ಇಂಡಿಕೇಟರ್ಸ್ ನಿಮಗೆ ತೋರಿಸ್ತಿದೆ. ಅಂದರೆ ಅದು ಫಾಲ್ ಆಗಿದ್ದರೆ ಫಾಲ್ ಅಂತ ತೋರಿಸ್ತಿದೆ, ಸ್ವಲ್ಪ ಸೈಡ್ ವೈಸ್ ಆಗಿದೆ ಇದು ಸೈಡ್ ವೈಸ್ ಅಂತ ತೋರಿಸ್ತಾ ಇದೆ, ಸ್ವಲ್ಪ ಮೇಲೆ ಹೋಗ್ತಿದ್ದೀನಿ ಅಂತ ತೋರಿಸ್ತಾ ಇದೆ, ಇದು ಸ್ವಲ್ಪ ಮೇಲೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಾ ಇದೆ. ಆದರೆ ಇದು ರಾಂಗ ರೈಟ್? ಆ್ಯಕ್ಚುಲಿ ಇಂಡಿಕೇಟರ್ಸ್ ಇಸ್ ರಾಂಗ್. ಯಾಕೆಂದರೆ ಕ್ಯಾಂಡಲ್ಸ್ ಹೇಗೆ ಫಾರ್ಮ್ ಆಗುತ್ತೆ ಈ ಇಂಡಿಕೇಟರ್ಸ್ ಅದೇ ರೀತಿ ಫಾರ್ಮ್ ಆಗೋದು. ಯಾಕೆಂದರೆ ನೀವು ಉದಾಹರಣೆ ನೋಡ್ಬೋದು, 1 ಅವರ್ ಮುಂಚೆ ಇಲ್ಲ ಹಾಫ್ ಆನ್ ಅವರ್ ಮುಂಚೆ ಇಲ್ಲ ಮುಂಚಿತವಾಗಿ ನಿಮಗೆ ಸೂಚನೆ ಕೊಡಬೇಕದು. ಇದು ಕಾಲ್ ಕಡೆ ಇದೆಯೋ ಇಲ್ಲ ಬೈ ಕಡೆ ಹೋಗ್ತಾ ಇದೆಯೋ ಅಂತ ಹೇಳಿದ್ರೆ ಅದು ದಟ್ ಈಸ್ ಇಂಡಿಕೇಟರ್ಸ್ ಅಂತ ಹೇಳ್ಬೋದು. ಬಟ್ ಇದು ಹೇಗೆ ಕ್ಯಾಂಡ್ಲು ಫಾರ್ಮ್ ಆಗುತ್ತೆ ಅದೇ ರೀತಿ ಫಾರ್ಮ್ ಆಗುತ್ತೆ. ಅಂದರೆ ಆ್ಯನ್ ಇಂಡಿಕೇಟರ್ ಇಸ್ ಎ ಮೆಜರ್ಮೆಂಟ್ ಆರ್ ವ್ಯಾಲ್ಯೂ ವಿಚ್ ಗಿವ್ಸ್ ಯು ಆ್ಯನ್ ಐಡಿಯಾ ಆಫ್ ವಾಟ್ ಸಮಥಿಂಗ್ ಇಸ್ ಲೈಕ್ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸೂಚಕವು ಮಾಪನ ಅಥವಾ ಮೌಲ್ಯವಾಗಿದ್ದು ಇದು ಏನಾಗಿದೆ ಎಂಬುದರ ಕುರಿತು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ. ಏನು ಹೇಳಿ? ಇದು ಸೂಚಕವು ಮಾಪನ ಅಥವಾ ಮೌಲ್ಯವಾಗಿದ್ದು ಅದು ಏನಾಗಿದೆ ಎಂಬುದರ ಕುರಿತು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ಅಷ್ಟೇ. ಇದೇ ನಿಮಗೆ 100% ಸತ್ಯ ಅಲ್ಲ. ಯಾಕೆಂದರೆ ನೀವು ಈ ಇಂಡಿಕೇಟರ್ಸೇ ಯೂಸ್ ಮಾಡಿಕೊಂಡು ಎಲ್ಲರೂ ದುಡ್ಡು ಮಾಡ್ತಾಯಿದ್ರು. ನಿಮಗೆ ಯಾವುದೇ ಕೋರ್ಸ್ ತೊಗೊಳೋ ಅಗತ್ಯ ಇರಲಿಲ್ಲ, ನಿಮಗೆ ಯೂಟ್ಯೂಬ್ ನೋಡೋ ಅವಶ್ಯಕತೆ ಇರಲಿಲ್ಲ, ಬುಕ್ಸ್ ಓದೋ ಅವಶ್ಯಕತೆ, ಈ ಇಂಡಿಕೇಟರ್ಸೇ ನಿಮಗೆ ಯೂಸ್ ಆಗ್ತಿತ್ತು. ಆದರೆ ಯಾಕೆ ಮಾಡ್ತಿಲ್ಲ? ಬಟ್ ಇದು ರಾಂಗ್. ಇದು ನಿಮಗೆ ಕಲ್ಪನೆಗೆ ಅಷ್ಟೇ. ಫಾರ್ಮ್ ಹೇಗಾಗುತ್ತೆ ಕ್ಯಾಂಡಲ್ಸ್ ಇದೆ ಅದೇ ರೀತಿ ಫಾರ್ಮ್ ಆಗುತ್ತೆ. ಇದನ್ನು ನಂಬಿ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಇದನ್ನು ನೀವೆಲ್ಲೇ ಹೋದರೂ ನಿಮಗೆ ಇದೇ ಇಂಡಿಕೇಟರ್ಸ್ ಅವರಿಗೆ ಎಕ್ಸ್ಟ್ರಾ ಹಾಕ್ಕೊಡಲ್ಲ ನಿಮಗೆ ಯಾವುದೂ. ಅದು ನಿಮಗೆ ಮೊಬೈಲಲ್ಲೇ ಕಾಮನ್ಲಿ ಬರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಸಮ್ಯಾತ್ಮಾತಾನೋ ಯುಗ ದುಷ್ಪ್ರತಾವಿತಿಮೆ ಮತಿ ವಶತ್ಪಾನತು ಯಥಾತ ಶಕ್ತಿಯ ವಾಪ್ತ ಉಪಾಯತಂ ಅಂತ ಹೇಳ್ತಾರೆ. ಅಂದರೆ ಯಾರು ಪ್ರಯತ್ನಶೀಲತಾ ವ್ಯಕ್ತಿಗೆ ಸಿದ್ಧಿ ಕಟ್ಟಿಟ್ಟ ಬುತ್ತಿ ಅಂತ ಅಷ್ಟೇ. ನೀವು ಇದನ್ನು ದಿನಚರಿಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. 3 ರಿಂದ 4 ತಿಂಗಳು ಕ್ಯಾಂಡಲ್ ಸ್ಟಿಕ್ ನೀವು ಅಬ್ಸರ್ವ್ ಮಾಡಬೇಕು. ಪೇಪರ್ ಟ್ರೇಡಿಂಗ್ ಮಾಡ್ಬೋದು, ಬಟ್ ನಮಗೆ ಅಷ್ಟು ಸರಿಯಲ್ಲ. ಬಟ್ ಕಲಿಯೋಕ್ಕೆ ಪ್ರಯತ್ನ ಮಾಡ್ಬೋದು. ಪೇಪರ್ ಟ್ರೇಡಿಂಗ್ ಮಾಡ್ಕೊಳ್ಳಿ. ಸೊ ನೀವು ಸ್ವಂತವಾಗಿ ಕಲಿತು ಮಾಡಿ ಅಷ್ಟೇ. ಇನ್ನು ಉಳಿದವೆಲ್ಲ ಸುಳ್ಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.